ಹೆಂಗಿದೆ ಏನಿಲ್ಲ ಅಕ್ಕಪಕ್ಕದಲ್ಲಿ. ಅದಕ್ಕೆ ಈ ರೋಡ್ ಎಳ್ಕೊಂಬಂದಿದ್ದ. ಈ ರೋಡು ನೋಡ್ರಪ್ಪ, ನೋಡಿದ್ರೇನು ಒಂದು ಮನೆ ಕಟ್ಸಲ್ಲ, ಈ ಕಡೆ ನೋಡಿದ್ರೇನು ಒಂದು ಮನೆ ಕಟ್ಸಲ್ಲ. ಗೂಗಲ್ ಮ್ಯಾಪು ಆ ಕಡೆ ಹೋಗೋದು, ಈ ಕಡೆ ಡೈವರ್ಷನ್ ನಮ್ಗೆ ಯಾಕೆ ಹೇಳ್ತು ನೋಡಪ್ಪ. CM ಕಾನ್ವೆ ಬಂದಿದ್ದಕ್ಕೆ ಇವತ್ತು 70 ಕಿಲೋಮೀಟರ್ ಜಾಸ್ತಿ ಹಿಡಿಕೆ. ಓ ಆ್ಯಕ್ಚುಲಿ APCMದು ಏನೋ ಮೀಟಿಂಗ್ ಇದೆ ಅಲ್ಲಿ, ಅದರಿಂದ ಇದು ಹೊಸ ರೋಡು. ನೆಕ್ಸ್ಟ್ ಟೈಮ್ ಬರ್ತೀವ ಇಲ್ವೋ ಇಲ್ಲಿ ಗೊತ್ತಿಲ್ಲ. ಬಸ್ ಒಂದು ನಿಂತೋಗಿದೆ. ಬಸ್ ಅದು ನಿಂತಿದ್ಯಾ? ಹ್ಞೂ ನಿಂತಿದೆ ಅಲ್ಲ, ಎಲ್ಲಿ ನಿಂತಿದೆ ಬಟ್ ಜನಗಳಿಲ್ಲ ಬಸ್ಸಲ್ಲಿ. ನೋಡುಗರು ಆ ಕಡೆ ಗಂಟ ಈ ಕಡೆ ರಾಜಸ್ಥಾನ್ ಏನು ಹೇಳ್ತೀರಾ? ಸೆಂಟ್ರಲ್ ಮಾತ್ರ ರೋಡ್ ಇದೆ, ಅಲ್ಲಿ ಬೆಟ್ಟ ಇದೆ. ಈ ಕಡೆ ಗಾಳಿ ಬರಲಿ ಅಂತ ಅಲ್ಲಿ ಫ್ಯಾನ್ ಇನ್ಸ್ಟಾಲ್ ಮಾಡೋರು. ಆವಾಗ ಮರಗಳಿಲ್ಲ ಅಲ್ಲ, ಇನ್ನೇನು ಮಾಡೋ. ನೋಡಿ ಸೂರ್ಯೋದಯ ಆಗ್ತಿದೆ. ಇವಾಗ ನಾವು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಎಲ್ಲ ಸ್ನಾನ ಮಾಡ್ತಿದ್ದಾರೆ ನೋಡಿ. ಇದು ಆನ್ಲೈನಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದು ಕರೆಕ್ಟಾಗಿ 1 ತಿಂಗಳಿಂದ. ಇವತ್ತು 24 ನಾನು ಚೆಕ್-ಇನ್ ಮಾಡಿದಂದರೆ ಜುಲೈಯಲ್ಲಿ. ಜೂನ್ 24 ನಾನು ಲಾಗಿನ್ ಮಾಡಿಕೊಂಡು ಬುಕ್ ಮಾಡಿದೆ. ಅದಕ್ಕಿಂತ ಮುಂಚೆ ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಬುಕ್ ಮಾಡಿದ್ದೀರ ಟ್ರಯಲ್ಗೆ ರೂಮ್ ಯಾವಾಗ ಅವೈಲಬಲ್ ಇರುತ್ತೆ ಯಾವಾಗಿರಲ್ಲ ಅಂತ. ಇಲ್ಲಿ ಏನಂದರೆ ಬಿಸಿ ನೀರಿಗೆ ಮೇಲೆ ಸೋಲಾರ್ ಇದೆ ನೋಡಿ. ಇದೆಲ್ಲ ರೂಮ್ಗಳು. ಇದರಲ್ಲಿ 2 ಕ್ಯಾಟಗರಿ ಇದೆ, AC ನಾನ್ AC. ನಾವು ಬುಕ್ ಮಾಡಿರೋದು ನಾನ್ AC. ಏನಂದರೆ 2nd ಫ್ಲೋರ್ ಆದ್ರೂ ಲಿಫ್ಟ್ ಇದೆ. ಬಿಸಿ ನೀರು ಮಾತ್ರ ಆ ಥರ ಸೋಲಾರಲ್ಲೇ ಬರೋದು. ಸೋಲಾರು, ವಾಟರ್ ಹೀಟ್ರು, ಸೋಲಾರೇ ಅದು. ಬಟ್ ಎಲ್ಲರೂ ಯೂಸ್ ಮಾಡ್ತಾವ್ರೆ ಇವಾಗ. ಓಕೆ, ಬಜೆಟ್ ವೈಸ್ ರೂಮು ಇದೆ 600. ಪ್ಲಸ್ಸು ನಾನೇನು ಮಾಡಿದೆ, 600 ಆನ್ಲೈನಲ್ಲಿ ಪೇ ಮಾಡಿದೆ, ಪ್ಲಸ್ GST 630 ಆಯಿತು. ಇಲ್ಲಿ ಬಂದಮೇಲೆ 600 ಕ್ಯಾಶ್ ಡೆಪಾಸಿಟ್ ಮಾಡಿದ್ದೀನಿ. ಇವಾಗ 3 ಗಂಟೆಗೆ ಚೆಕ್ಔಟ್ ಮಾಡಬೇಕಂತೆ. ಯಾಕಂದರೆ 4 ಗಂಟೆಗೆ ನಾನು ಚೆಕ್-ಇನ್ ಮಾಡಿದ್ದೆ ನಿನ್ನೆ ಸಾಯಂಕಾಲ. 3 ಗಂಟೆಗೆ ಚೆಕ್ಔಟ್ ಮಾಡಿಬಿಟ್ರೆ 23 ಅವರ್ಸು ಇರೋದು. ಆಮೇಲೆ ನಮಗೆ ರೀಫಂಡ್ ಆಗುತ್ತೆ. ಗುಬ್ಬಚ್ಚಿಗಳೈತೆ, ಅದೇ ಎಂಟ್ರನ್ಸು. ಇದು ಲಿಫ್ಟ್ ಇರೋ ಏರಿಯಾ, ಸ್ಟೆಪ್ಸು. ಹೆಂಗೆ ಬುಕ್ ಮಾಡೋದು ಅನ್ನೋದು ಆನ್ಲೈನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ನೀವು ಆ ವೆಬ್ಸೈಟ್ ಇದೆ SRS ಮಠ ಅಂತ, ಅದರಲ್ಲಿ ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೀವು ರೂಮ್ ಬೇಕಿದ್ರೆ ಬುಕ್ ಮಾಡ್ಕೊಬೋದು. ಅವೈಲೇಬಿಲಿಟಿ ಇರುತ್ತೆ, ನೋಡ್ಕೊಳ್ಳಿ. ಕೆಲವರು ಸ್ಕ್ಯಾಮ್ ಮಾಡ್ತಾರೆ, ಗೂಗಲ್ ಮ್ಯಾಪಿಂದ ಲಿಂಕ್ ಹಾಕ್ಬಿಟ್ಟು. ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ಕ್ಲಿಕ್ ಮಾಡಿದ್ರೆ ಫೋನ್ ನಂಬರ್ ಬರುತ್ತೆ ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು. ಈ ಅಡ್ರೆಸ್ಸಲ್ಲಿ ಆ ಲಿಂಕ್ ಕ್ಲಿಕ್ ಮಾಡಿ ಫೋನ್ ನಂಬರ್ ಬರುತ್ತೆ. ಆ ಫೋನ್ ಮಾಡಿದ್ರೆ ಫೋನ್ಪೇ ಮಾಡಿ ಅಂತಾರೆ. ಫೋನ್ಪೇ ಮಾಡಿಸ್ಕೊಂಡು ಆಮೇಲೆ ಗೋವಿಂದ ಅಂತಾರೆ. ಸೊ ಅದಕ್ಕೆ SRS ಮಟ್ಟು ವೆರಿಫಿಕೇಷನ್ ಮಾಡಿಕೊಂಡು ವೆಬ್ಸೈಟಲ್ಲಿ ನೀವು ಬೇಕಿದ್ದರೆ ಬುಕ್ ಮಾಡ್ಕೊಬೋದು. 1500 ಇನ್ನೂ AC, 600 ನಾನ್ AC. 4-5 ಕ್ಯಾಟಗಿರಿ ಇರುತ್ತೆ. ಇದು ಧೀರೇಂದ್ರ ವಸತಿ ಗೃಹ, 4-5 ಬಿಲ್ಡಿಂಗ್ ಇದೆ. ಇದು ಧೀರೇಂದ್ರ ವಸತಿ ಗೃಹ. ಡೋನರ್ ರೂಮ್ಸ್ ಇದೆಲ್ಲ ಡೊನೇಷನ್ ಕೊಟ್ಟು ಮಾಡಿಸಿರೋ ಬಿಲ್ಡಿಂಗ್. ಅವರ ಹೆಸರು ಎಲ್ಲ ಹಾಕೋದು ನೋಡಿ. ನೋಡಿದ್ರು ನಮ್ಮ ಅಪ್ಪ ನಮ್ಮ ಅಣ್ಣನ ಇನ್ನೊಂದು ಸತಿ ನಾನು ದರ್ಶನಕ್ಕೆ ಕಳಿಸಿದ್ರೆ ನಾನು ಹೋಗಿಲ್ಲ. ಯಾಕೆ ಅಂದರೆ ಅವರು ಸೀನಿಯರ್ ಸಿಟಿಸನ್ ಅಂತ ಬಿಟ್ಟರು. MS ರಾಮಯ್ಯ ಫೌಂಡೇಶನಿಂದ ಡೊನೇಟ್ ಮಾಡಿರೋದಂತೆ ಗಾಡಿ. ನಾವು ಹೋಗ್ಬೇಕಂದ್ರೆ ಇವಾಗ ಫ್ರೀ ದರ್ಶನಕ್ಕೆ ಹಿಂಗೆ ಹೋಗ್ಬೇಕು. ಅಲ್ಲಿಂದ ಹೋಗಿ ಹಂಗೋಗಿ ಹೋಗ್ಬೇಕು. ಹಿಂಗೋಗೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೋಗಿಲ್ಲ. ಅದು ಸೇವಾ ಅವ್ರಿಗೆ. ಸೀನಿಯರ್ ಸಿಟಿಸನ್ಗೆ ಡೈರೆಕ್ಟಾಗಿ ಬಿಡ್ತಾರೆ. ನಮ್ಮಪ್ಪ ಆ ಕಡೆ ಭೋಜನ ಶಾಲೆ ಐತಲ್ಲ, ಆ ಕಡೆಯಿಂದ ಹೋಗೋದು. ಇವಾಗ ಜನಗಳು ಫುಲ್ಲವ್ರೆ, ಬೆಳಿಗ್ಗೆ ಹೊತ್ತಲ್ಲ, ಅದಕ್ಕೆಲ್ಲ ಫುಲ್ಲವ್ರೆ. ಫೋಟೋಗಳು ತಕ್ಕೊಂಡು ನಾನು ಇವಾಗ ಆ ಕಡೆ ನಿನ್ನೆ ಬಂದಲ್ಲ ಮ್ಯೂಸಿಯಂ ಹತ್ರ, ಅಲ್ಲಿ ಹೋಗೋಕ್ಕಾಗತ್ತಾ ನೋಡ್ತೀನಿ ಎಕ್ಸಿಟಿಂದ. ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇದೆಲ್ಲ
ಆಯಿತು, ಸರ್ವದರ್ಶನ ಮುಗಿಯೋದು ಆಯಿತು. ಇಲ್ಲಿ ಕಲ್ಯಾಣಿ ಇದೆ, ನೋಡಿಸ್ತೀನಿ ಇರಿ. ಇದು ರೂಮ್ಗಳೇ, SGS ಸುಜೇಂದ್ರ ಗೆಸ್ಟ್ ಹೌಸ್. ಪುಷ್ಕರೇಣಿ ಇಲ್ಲಿದೆ. ಇನ್ನೇನು ಕ್ಲೋಸ್ ಇತ್ತು, ಇವಾಗೂ ಕ್ಲೋಸ್ ಇದೆ. ಇದರಲ್ಲೇ ತೆಪ್ಪೋತ್ಸವ ಮಾಡಿತ್ತು, ವೀಡಿಯೋನಲ್ಲಿ ನೋಡೋದೇನೋ. ಇಲ್ಲಿದೆ ಅಂತ ಗೊತ್ತಾಗಿಲ್ಲ, ಇವಾಗ ಇಲ್ಲಿದೆ. ಲಾಸ್ಟ್ ಟೈಮ್ ಇದ್ದಿಲ್ಲ, ಏನು ಗೊತ್ತಿಲ್ಲ, ಅಬ್ಸರ್ವ್ ಮಾಡಿಲ್ಲ, ಹಂಗೆ ಹೋಗ್ಬಿಟ್ಟಿತ್ತು. ಇದು ಎಲ್ಲ ರೂಮ್ಗಳೇ, ಫಸ್ಟ್ ಫ್ಲೋರು, ಗ್ರೌಂಡ್ ಫ್ಲೋರು, ಸೋಲಾರ್ಗಳೆಲ್ಲ ಇದೆ ಅಷ್ಟೇ. ಗೀಜರ್ ಇಲ್ಲ, ಇವರು ಸೋಲಾರ್ ಹಾಕ್ಕೊಂಡವ್ರೆ. ಇವಾಗ ಬೆಳಿಗ್ಗೆ ಎಲ್ಲರೂ ಅವರೇ ಫುಲ್ಲು ಈಸಿಯಾಗೆ ಬಿಡಲ್ಲ. ಇವತ್ತು ಏಕಾದಶಿ ಆಗಿರೋದ್ರಿಂದ ಪ್ರಸಾದ ಮಾರಲ್ಲ. ಸೊ ಎಲ್ಲರೂ ಏನೇನೇ ತೊಗೊಂಡ್ಬಿಟ್ಟಿದ್ದಾರೆ. ಲಾಡುಗಳೆಲ್ಲ ತೊಗೊಂಡ್ರು, ಇವರು ಅಂಗಡಿನಲ್ಲಿ ತೊಗೊಂಡಿರ್ತಾರೆ. ಅವರಿಬ್ಬರು ಒಳಗಡೆ ಹೋಗಿದ್ದಾರೆ, ನಾನು ಹೋಗೋಕ್ಕೆ ಹೋಗಿಲ್ಲ, ಲಾಕ್ ಆಗೋಗ್ತೀನಿ. ಆಮೇಲೆ ಬೇರೆ ಕಡೆ ಪ್ಲ್ಯಾನಿಂಗ್ ಮಾಡೋಕ್ಕೆ ಟೈಮ್ ಆಗಿಬಿಡ್ತು ಅವ್ರಿಗೆ ಅಂತ. ಅದರಿಂದ ರೂಮ್ ಕೀ ಎಲ್ಲ ನನ್ನ ಹತ್ರನೇ ಇದೆ, ಗಾಡಿ ಕೀ, ರೂಮ್ ಕೀ. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಇಲ್ಲ ನಿಮಗೆ ನೋಡಿಸ್ತೀನಿ ಕೃಷ್ಣ, ಆಮೇಲೆ ವಿಶ್ವರೂಪಂ ನೋಡಿ, ವಿಷ್ಣುನೇ ಈಶ್ವರ, ವಿಷ್ಣುನೇ ಗಣೇಶ, ಎಲ್ಲ ಶ್ರೀ ಮಹಾವಿಷ್ಣುನೇ, ಅದೇ ವಿಶ್ವರೂಪ. ಇವರಿಬ್ಬರು ದರ್ಶನ ಮಾಡ್ಕೊಂಡು ಬಂದರು. ಇವಾಗ ಏಕಾದಶಿ ದಿನ ಅನ್ಸತಿ. ಅಷ್ಟು ಟೈಮ್ ಇಲ್ಲೇ ರೂಮ್ ಮಾಡಿದ್ದು ಈ ಬಿಲ್ಡಿಂಗ್ ಪಕ್ಕದಲ್ಲಿ. ಅಷ್ಟೇ ರೂಮ್ ಚೆಕ್ಔಟ್ ಮಾಡಿಕೊಂಡು ರೀಫಂಡು ಇಸ್ಕೊಂಡು 600 ಪೇ ಮಾಡಿದ್ರಲ್ಲ. ಇವಾಗ ಹೋಗ್ತಾ ಇದ್ದೀವಿ ನಾವು ವಾಪಸ್ಸು. ಇವಾಗ ಎಲ್ಲಾದರೂ ನೋಡೋಂಗಿದ್ರೆ ನೋಡ್ಕೊಂಡು ಹೋಗ್ಬೋದು. ಆಟೋನಲ್ಲಿ ಹೇಳಿದ್ರು ಅವರೇ ಕರ್ಕೊಂಡು ಹೋಗ್ತಾರೆ, ನಾವು ನೋಡಿಕೊಂಡು ಬೆಂಗಳೂರಿಗೆ ಹೋಗಬಹುದು. ದರ್ಶನ ಆಯಿತು ಅವ್ರದ್ದು 2 ಸತಿ ನಾನು ನೆನ್ನೆ ಮಾಡಿದ್ದೆ. ಇವಾಗ 11 ಕಾಲು. ಫ್ರೀ ವಾಟ್ರ್ ಬೇಕಂದರೆ ಇಲ್ಲಿರುತ್ತೆ, ಇಟ್ಕೊಳ್ಳಿ ರೂಮಲ್ಲಿದ್ದಾಗ. ನೋಡಿ ಇವಾಗ ಹಂಗೆ ಈ ಕಡೆ ಬಂದರೆ ರೈಲ್ವೆ ಸ್ಟೇಷನ್ ಕಡೆ ಇಲ್ಲವೇ ಆಂಜನೇಯ ದೇವಸ್ಥಾನ ಇದೆ, ಹೀಗೆ ಹೋಗ್ತಾ ಇದ್ದೀವಿ. ಅಭಯ ಆಂಜನೇಯ ದೇವಸ್ಥಾನ. ಆಟೋರಲ್ಲೇ ಬಂದಿರೋದು, ನಾವು ಕಾರಲ್ಲಿ ಬಂದ್ವಿ. ಇಲ್ಲಿಂದನೇ ನೋಡಿ ಆಂಜನೇಯ. ಮಂತ್ರಾಲಯದಲ್ಲಿ ನೀವು ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ಗಳಲ್ಲಿ ಇದು ಒಂದು. ದೇವಸ್ಥಾನದ ಪಕ್ಕದಲ್ಲೇ ಇದೆ, 1 ಕಿಲೋಮೀಟ್ರ್ ಇಲ್ಲ. ಲೊಕೇಶನ್ ಹಾಕ್ಕೊಳ್ಳಿ, ಅಭಯ ಆಂಜನೇಯ ದೇವಸ್ಥಾನ ನಿಧಾನ ಅಂತ ಬರುತ್ತೆ ಗೂಗಲ್ ಮ್ಯಾಪಲ್ಲಿ. ನೋಡಿ ಇಲ್ಲಿ ದರ್ಶನ ಆಯಿತು, ಜಾಸ್ತಿ ಇಲ್ಲ, 1-2 ನಿಮಿಷ ಅಷ್ಟೇ. ಇವಾಗ ಹೋಗೋಣ ಬನ್ನಿ. ಎಲ್ಲ ಜಾಸ್ತಿ ಜನ ಬರ್ತಾ ಇದ್ದಾರೆ, ಆಟೋನಲ್ಲಿ ಬಂದು ಅಲ್ಲಿ ನಿಲ್ಲಿಸ್ತಾರೆ, ಹೋಗಿ ಮುಟ್ಕೊಂಬನ್ನಿ ಅಂತ. ಹಂಗೆ ನೆಕ್ಸ್ಟ್ ಕೆತ್ತಾಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು. ನೆಕ್ಸ್ಟು ಯಾವುದಿದೆ ಇಲ್ಲಿ ನಿಯರ್ ಬೈ ನೋಡಬೇಕು. ನಮ್ಮನೇನು ಕಮಿಂಗ್, ವಿ ಆರ್ ಆಲ್ಸೋ ಗೋಯಿಂಗ್. ಇದು ಆರ್ಚ್, ಮಂತ್ರಾಲಯ ಈ ಕಡೆ ಹೋಗೋದಕ್ಕೆ. ನೋಡ ಅಲ್ಲೆಲ್ಲವ್ರೆ
ಪುನರ್ದರ್ಶನ ಪ್ರಾಸ್ತಿರಸ್ತು ಅಂತ ಹಾ ಹಂಗ ಅನ್ಕೊಂಡ್ರೆ ಮತ್ತೆ ಹೋಗ್ಬೋದು, ಅನ್ಕೊಂಡು ಹೋಗ್ಬೇಕು. ಯಾವುದೇ ದೇವಸ್ಥಾನ ಬಿಟ್ಟಾಗ್ಲೂ ಪುನರ್ದರ್ಶನ ಪ್ರಾಸ್ತಿರಸ್ತು. ನಾನು ಮೊನ್ನೆ ಹಂಗೆ ಅನ್ಕೊಂಡು ತಿರುಪತಿನಲ್ಲಿ ಆಚೆ ಬಂದ, ಆಮೇಲೆ ಬಂದು ಟಿಕೆಟ್ ಟ್ರೈ ಮಾಡಿದೆ, ಮತ್ತೆ 3 ತಿಂಗಳಿಗೆ ಬುಕ್ ಆಗೋಯ್ತು. ಹಂಗೆ ನೋಡಪ್ಪ, ಇಲ್ಲಿ ವ್ಯವಸಾಯ ಮಾಡ್ತವ್ರೆ. ನೇಗಿಲು ಕಟ್ಬಿಟ್ಟು ಒಂದು ಸ್ಪೀಡಾಗಿ ಹೋಗ್ಬಿಟ್ಟ. ಇದು ಬಾರ್ಡ್ರು, ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ ಇವಾಗ. ಮತ್ತೆ ಕರ್ನಾಟಕನ ಬ್ರಿಡ್ಜಾ? ರಾಯಚೂರು ಅಂತ ಮಂತ್ರಾಲಯ ಬರ್ತಾ ಇರೋದು. ರಾಯಚೂರು ಬಸ್ಸು. ನೋಡೋ ಬಾರ್ಡ್ರ್ ಇದೆ. ಇವಾಗ ನಾವು ಕರ್ನಾಟಕಕ್ಕೆ ಹೋಗ್ತಾ ಇದೀವಿ. ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮತ್ತೆ ನಾವು ಆಂಧ್ರಕ್ಕೆ ಬರಬೇಕು. ವೀಕೆಂಡ್ ಅಲ್ಲ ಗುರು, ಎಲ್ಲಾದ್ರೂ ಜನ. ಚೆಂಗುಲಿ ಒಳಗಡೆ ಎ ಸಿ ಹಾಕೊಂಡಿದ್ದಕ್ಕೆ ತಂಪಾಗಿದೆ, ಆಚೆಗಡೆ ಬಿಸಿಲು ಸುಡ್ತಾ ಇರುತ್ತೆ. ಅದಕ್ಕೆ ಈ ಥರ ಹಾಕೊಂಡು ಹಸುಗಳು ಎಮ್ಮೆಗಳೆಲ್ಲ ಇಲ್ಲಿದೆ ಮುಂದೆ. ಅದಕ್ಕೆ ಸ್ವಲ್ಪ ಸ್ಲೋ ಮೂವಿಂಗ್ ಆಗಿದೆ. ಅದಿರೋ ಜಾಗಕ್ಕೆ ನಾವು ಬಂದಿರೋದು, ನಾವಿರೋ ಜಾಗಕ್ಕೆ ಅದು ಬಂದಿಲ್ಲ. ಅಲ್ಲಿ ನೋಡ್ಕೊರು ಮುಂದೆ ಅಡ್ಡ ಕಾರ್ ಹೋಗೋಕ್ಕೂ ಬಿಡ್ತಾ ಇಲ್ಲ. ಒಂದು ಲೈನ್ ಫುಲ್ಲು ಹೋಗ್ತಾ ಇದೆ ಅಂದರೆ ಎಷ್ಟೊಂದು ಐತೆ. ಈ ಅಪ್ಪನೇ ಓನರು, ಅದಕ್ಕೆ ಓನರು, ಮೇಂಟೆನೆನ್ಸ್ ಮಾಡೋರು ಯಾರು? ಓ ಓ ಓ ಶುಗರ್ ಕ್ಯಾನ್. ಅಲ್ಲಿ ಬ್ರಿಡ್ಜ್ ಇದೆ, ಅಲ್ಲಿ ಬ್ರಿಡ್ಜ್ ಹತ್ತೀವಿ. ರಿವರ್ ಕ್ರಾಸಿಂಗ್ ಮಾಡಬೇಕು. ಅದೇ ಬ್ರಿಡ್ಜ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲವೇ? ಇದೆ ಬ್ರಿಡ್ಜು, ಮುಂದೆ ಇದೆ. ಹೈದರಾಬಾದ್ 238 ಚಲಂಗೆ. ಇಲ್ಲಿಂದ ಹಂಗೆ ಮಂತ್ರಾಲಯ ಗಂಟ, ದೇವಸ್ಥಾನ ಗಂಟ ಹೋಗುತ್ತೆ. ತುಂಗಭದ್ರಾ ನದಿ, ಅಲ್ಲಲ್ಲಿಂದ ನಾವು ಬಂದಿರೋದು. ಫೋಟೋ తీసిన ಗಾಡಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ನೋಡಿ ಜಾಗ ಚೆನ್ನಾಗಿದೆ. 1-2 ಫೋಟೋ ತಗೊಂಡ್ರಿ. ಇಲ್ಲ ಶುಗರ್ ಕ್ಯಾನ್ 1-2 ಫೋಟೋ ಕೊಡ್ಕೊಂಡು ತಗೊಂಡ್ರಿ. ಇವಾಗ 1-2 ಶುಗರ್ ಕ್ಯಾನ್ ಕೊಡ್ಕೊಂಡು ಹೋಗೋಣ.
ಇಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ ಕುಡಿದ್ರಿ 4 ಗ್ಲಾಸು. ಆದರೆ ಅವ್ರ ಹತ್ರ ಗೂಗಲ್ ಪೇ ಇಲ್ಲ, ಫೋನ್ಪೇ ಇಲ್ಲ, ಕ್ಯಾಶ್ ಕೊಡಿ ಅಂತಾರೆ. ಏನು ಮಾಡೋದು, ಚಿಲ್ಲರೆ ಇಟ್ಕೊಂಡು ಬರಬೇಕು, ಕುಡಿಬೇಕು. ಇಲ್ಲಿಂದ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ ನಿಮಗೆ, ಹಸುಗಳು ನೋಡಿ, ಅದು ಹಸುಗಳು. ಓಹೋ, ಎಷ್ಟೊಂದು ಐತೆ, 100 ಮೇಲೆ ಇರುತ್ತೆ. ಮೂಯಿಂಗಲ್ಲಿದೆಲ್ಲ ಸ್ವಲ್ಪ ಕ್ಲಾರಿಟಿ ಇಲ್ಲ, ಝೂಮ್ ಮಾಡಿದ್ದೀನಿ. ದನ ಮೇಯ್ತವ್ರೆ, ಅದೇ ಅವಾಗೆ ಕರ್ಕೊಂಬರ್ತಿದ್ರಲ್ಲ, 100 ಮೇಲೆ ಇದೆ ಅದು ಹಸುಗಳು. ಇವಾಗ ವಾಪಸ್ಸು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬ್ಯಾಂಗ್ಳೂರ್ಗೆ ಅಷ್ಟೇ. ಮಂತ್ರಾಲಯ 9 ಕಿಲೋಮೀಟರ್. ಮಂತ್ರಾಲಯ ಇಲ್ಲಿಂದಾನೇ 9 ಕಿಲೋಮೀಟರ್ ಇದೆ ಮಂತ್ರಾಲಯಕ್ಕೆ. ಇವಾಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಅಷ್ಟೇ ವಾಪಸ್ ಮನೆಗೆ ಅಷ್ಟೇ. ಇನ್ನು ಮಂತ್ರಾಲಯ ಇನ್ನೇನು ಇಲ್ಲ, ಅಷ್ಟೇ ಮನೆಗೆ ಹೋಗೋದು. ಏನಾದರೂ ಇದ್ದರೆ ನೋಡಿಸ್ತೀನಿ. ನೋಡಿ ನೋಡುಗರು, ಈ ಕಡೆ ಆಂಜನೇಯ ಇದೆ, ಈ ಕಡೆ ರಾಮ. ಈ ಕಡೆ ಯಾಕೆ ಯಾರು ಹೋಗ್ತಾ ಇಲ್ಲ, ಇನ್ನೂ ಕಟ್ತವ್ರೆ. ನೆಕ್ಸ್ಟ್ ಓಪನ್ ಆಗ್ಬೋದು ಮೋಸ್ಟ್ಲಿ ರಾಮನ ದೇವಸ್ಥಾನ. ಅದು ಆಂಜನೇಯ ಆಪೋಸಿಟ್ ಇದೆ. ಮತ್ತೆ ವಾಪಸ್ ಇವಾಗ ಸರ್ಕಲ್ ಹತ್ರ ಬಂದಿದ್ದೀವಿ, ಅದೇ ರೋಡಲ್ಲಿ. ಮತ್ತೆ ಮಂತ್ರಾಲಯಕ್ಕೆ ಬಂದ್ರಿ, ಕೈ ಮುಕ್ಕೊಂಡು ಹಂಗೆ ಹೋಗೋಣ ಬನ್ನಿ. ನೋಡಿ ಇದೆಲ್ಲ ಹೋಟ್ಲುಗಳು ಇಲ್ಲೈತಲ್ಲ. ಇಲ್ಲಿ ಅವಲಕ್ಕಿ ಕಲ್ಲೆಪುರಿ ಇದೆಯಲ್ಲ, ಕಡಲೆಪುರಿನಲ್ಲಿ ಅವಲಕ್ಕಿ ಥರ ಮಾಡಿಬಿಟ್ಟು ಮಾರ್ತಾರಪ್ಪ. ಇಲ್ಲಿ ಕಡಲೆಪುರಿನಲ್ಲಿ ಚಿತ್ರಾನ್ನ ಥರ ಮಾಡಿರ್ತಾರೆ. ಇವಾಗ ಮಂತ್ರಾಲಯ ಸರ್ಕಲ್ ರೌಂಡ್ ಹೊಡ್ಕೊಂಡು ಬೆಂಗಳೂರಿಗೆ ಸೈಡ್ ಹೋಗ್ಬಿಡೋದು. ಹಂಗೆ ಝುಯ್ ಅಂತ ಹೋಗ್ತಾನೆ ಇರಬೇಕು, ಝುಯ್ ಅಂತ. ಅಲ್ಲೇ ನೋಡಿದೆ, ನಮ್ಮ ರೂಮಲ್ಲೇ ಐತೆ ಎಲ್ಲ ಪಾರ್ಕಿಂಗ್ ಹಾಕೋಕ್ಕೆ. ಪಿಕಪ್ಪು ಡ್ರಾಪು, ಖಾಲಿ ಇದ್ದರೆ ಪಿಕಪ್ಪು, ಫುಲ್ ಇದ್ದರೆ ಡ್ರಾಪು, ಟೀ ಬ್ರೇಕ್. ಇಲ್ಲೂ ಎಲ್ಲ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಬಿಡ್ಬೇಕು, ಆಗಲ್ಲ. ಸರ್ಕಲಲ್ಲೇ ಎಲ್ಲ ಎಂಟ್ರಿ ಆಗೋಕ್ಕೆ ನೋಡಿ ಜಾಮ್. ತಿರುಗ್ಸೋಕ್ಕೆ ಕಷ್ಟ ಆಗೋರು ಇವ್ರಿಗೆ. ಆಟೋಗಳು, ಬಸ್ಸುಗಳು, ಎಲ್ಲ ಡಿವೈಡರ್ಗಳು. ಇದ್ಲೋ ಇಲ್ಲೇ ಎಕ್ಸಿಟ್ ಹಾಕೋ, ಅಲ್ಲಿ ಗಂಟ ಹೋಗ್ಬೇಡ. ಮುಂದ್ರ ಗಾಡಿ ನೋಡಿ, ಲಾಸ್ಟಲ್ಲಿ ಆರ್ಚು ಅನ್ಸತಿ. ರಾಯರು ಪುನರ್ದರ್ಶನ ಪ್ರಾಪ್ತಿರಸ್ತು. ಬಂತಪ್ಪ
चला चला यार पार्क ಏನೋ ಕ್ರಾಸಿಂಗ್ ಇದು ಏನು ಕ್ರಾಸಿಂಗ್ ಇದು ವೈಲ್ಡ್ ಲೈಫ್ ಅನಿಮಲ್ ಮಣಿಪುರ ಹೋಗೋಣ ಮಣಿಪುರ ಸುಡ್ಸ್ಕೊಂಡು ವಸ್ತಾಮ್ರ ನೋಡ್ರು ಹೆಂಗಿದೆ ಏನಿಲ್ಲ ಅಕ್ಕಪಕ್ಕ ಅದಕ್ಕೆ ಈ ರೋಡ್ ಎಲ್ಕೊಂಬಂದಿದ್ದ ಈ ರೋಡು ನೋಡ್ರಪ್ಪ ನೋಡೋದೇನು ಒಂದು ಮನೆ ಕಟ್ಸಲ್ಲ ಈ ಕಡೆ ನೋಡೋದೇನು ಒಂದು ಮನೆ ಕಟ್ಸಲ್ಲ ಗೂಗಲ್ ಮ್ಯಾಪು ಆ ಕಡೆ ಹೋಗೋದು ಈ ಕಡೆ ಡೈವರ್ಷನ್ ನಮ್ಗೆ ಯಾಕೆ ಹೇಳ್ತು ನೋಡಪ್ಪ ಸಿಎಂ ಕಾನ್ವೆ ಬಂದಿದ್ದಕ್ಕೆ ಇವತ್ತು 70 ಕಿಲೋಮೀಟರ್ ಜಾಸ್ತಿ ಹಿಡ್ಕೈತಿ ಓ ಆ್ಯಕ್ಚುಲಿ APCMದು ಏನೋ ಮೀಟಿಂಗ್ ಇದೆ ಅಲ್ಲಿ ಅದರಿಂದ ಇದು ಹೊಸ ರೋಡು ನೆಕ್ಸ್ಟ್ ಟೈಮ್ ಬರ್ತೀವ ಇಲ್ವೋ ಇಲ್ಲಿ ಗೊತ್ತಿಲ್ಲ ಬಸ್ ಒಂದು ನಿಂತೋಗಿದೆ ಬಸ್ ಅದು ನಿಂತಿದ್ಯಾ ಹ್ಞೂ ನಿಂತಿದೆ ಅಲ್ಲ ಎಲ್ಲಿ ನಿಂತಿದೆ ನೋಡಕ್ಕೆ ಏನೋ ಬಟ್ ಜನಗಳಿಲ್ಲ ಬಸ್ಸಲ್ಲಿ ನೋಡುಗರು ಆ ಕಡೆ ಗಂಟ ಈ ಕಡೆ ರಾಜಸ್ಥಾನ್ ಏನು ಹೇಳ್ತೀರಾ ನೋಡು ಸೆಂಟ್ರಲ್ ಮಾತ್ರ ರೋಡ್ ಇದೆ ಅಲ್ಲಿ ಬೆಟ್ಟ ಇದೆ ಈ ಕಡೆ ಗಾಳಿ ಬರಲಿ ಅಂತ ಅಲ್ಲಿ ಫ್ಯಾನ್ ಇನ್ಸ್ಟಾಲ್ ಮಾಡೋರು ಆವಾಗ ಮರಗಳಿಲ್ಲ ಅಲ್ಲ ಇನ್ನೇನು ಮಾಡೋ ಒಟ್ಟು ಅದನ್ನು ತಿರುಗ್ತಾ ಇಲ್ಲ ಗಮಕ ಅಂತ ಹೊಡಿಯುತ್ತೆ ನೋಡು ನೋಡ್ಕೊಂಡು ಇಲ್ಲಿ ಹಿಂದೆಗಡೆ ಮೋರಿ ಕೆಳಗಡೆ ಮೋರಿನ ಏನೋ ದಿನ ಇರುತ್ತೆ ಅದಕ್ಕೆ ಇದು ಹಾಕೋದು ನೀರಿಲ್ಲ ನದಿ ಇದೆ ಇದು ಇರ್ಬೇಕು ನದಿಗಳೇ ಎಲ್ಲ ಒಣಗೋಗ್ಬಿಟ್ಟಿದೆ ಇದೆಲ್ಲ ಲ್ಯಾಂಡ್ ಇದೆಯಪ್ಪ ಇದೆಲ್ಲ ಬಂದು ರೆಡಿ ಮಾಡ್ಬೋದಪ್ಪ ಆರಾಮ ಇಲ್ಲೆಲ್ಲ ಬಂದು ಟೌನ್ಶಿಪ್ಪು ಐಟಿ ಎಲ್ಲ ಕಟ್ಟರು ಎಲ್ಲ ಬೆಂಗಳೂರು ಒಂದೇನ ಇರೋದು ಏನೇನಿದೆ ಸಾಯ್ತಿರಲ್ಲ ಅಲ್ಲೆಲ್ಲ ಮಾಡ್ಬೋದು ಗುರು ಎಲ್ಲ ಬೆಂಗಳೂರಲ್ಲಿ ಒಂದ್ರ ಮೇಲೆ ಬೆಂಕಿ ಪಟ್ಟಣ ಜೋಡಿಸ್ದಂಗೆ ಒಂದು ಫ್ಲೋರಲ್ಲಿ ಒಂದು ಫ್ಲೋರ್ ಬೆಳೆಯಲ್ಲ ಬೆಳೆಸಿದ್ರೆ ಎಲ್ಲರೂ ಬೆಳೀತಾರೆ ಗುರು ಇವಾಗ ಓದೋ ಮಕ್ಕಳನ್ನ ಓದಿಸೋದಲ್ಲ ನೀನು ಓದದೇ ಇರೋ ಮಕ್ಕಳನ್ನ ಓದಿಸಿ ಪಾಸ್ ಮಾಡಿಸಿದ್ರೆ ನಿನಗೆ ಹೆಸರು ಆವಾಗ ನೀನು ದೇವರಾಗೋದು ಇರೋರಿಗೆ ಅನ್ನದಾನ ಮಾಡ್ತೀರಾ ಹೊಟ್ಟೆ ಹಸ್ಕೊಂಡವ್ರಿಗೆ ಅನ್ನದಾನ ಮಾಡ್ಬೇಕು ಯಾರು ಗೊತ್ತಿಂಡದು ಯಾರನ್ನೇ ಇಲ್ಲಿ ಗುದ್ದಿ ಗುದ್ದಿ ಓವರ್ಟೇಕ್ ಮಾಡುವಾಗ ನೈಟು ಇವನು ಗೊತ್ತವನ ಅವನಿಗೆ ಎಷ್ಟು లేదంలే ನೋಡಿ 2 ಬಂಡ್ಲು ಆಟ ಏನಕ್ಕಲ್ಲ ನೋಡು ದೊಡ್ಡ ಬಂಡೇನ ಹೊಡೆದು ಹಾಕಿ ರೋಡ್ ನೋಡಿ ಈ ಥರ ಎಷ್ಟು ನೋಡಿದೀನಿ ಬಾಗೋರು ನಾನು ಜಲ್ಲಿ ಕಲ್ ತಗೊಂತ್ಯಾ ನಾ ಕೊಡ್ಕೊಳ್ತೇವೆ ಮಾತ್ರ ಏನಕ್ಕೆ ಟಿಪ್ಪರ್ ಮೇಲೆ ಏನು ಟಚ್ ಆಗುತ್ತಾ ಮೂವೇ ಮಾಡ್ತಿಲ್ಲ ಇವನು ಆವಾಗಿಂದ ಮೇಲೆ ಏನೋ ಗ್ಯಾಪ್ ಇದೆಯಲ್ಲ ಟಚ್ ಆಗಲ್ಲ ಏನೋ ಬಾ ಅಂತವನೆಲ್ಲರಿಗೂ ಟಿಪ್ಪರ್ ಆ ಕಡೆ ಲಾರಿ ಇದೆ ಅದಕ್ಕೇನಾ ನೋಡಿ ಕಾರು ಅವನಲ್ಲಿ ನಿಂತು 2 ಲಾರಿ ತೂತಲ್ಲಿ ಕಾರು ಇದೆ ಅಲ್ಲೋಡ ಹಿಂದೆ ನಮ್ಗೆ ದೊಡ್ಡ ಗಾಡಿ ಇದೆ ಆನೆ ಬಂದಂಗೆ ಐತೆ
పిల్లలు లోపల ఓరా కార్లు అటు చూడు బొమ్మరా అది పిల్లలు అలా రియల్ పిల్లే ఓరా తలాడుతుంది బొమ్మ తరాను எப்படி எப்படி இருக்கு எங்க ஏரியா டிராஃபிக் ಇವ್ರ ಏರಿಯಾನಲ್ಲೆಲ್ಲ ಕಂಟೈನರ್ ಬಂದ್ರೆ ಟ್ರಾಫಿಕ್ ಆಗ್ಬಿಡುತ್ತೆ ನಮ್ಮ ಏರಿಯಾನಲ್ಲಿ ಆಟೋ ಬಂದ್ರೇನೆ ಟ್ರಾಫಿಕ್ ಆಗ್ಬಿಡುತ್ತೆ ಏನ್ ಹೇಳ್ತೀಯ ಅಡ್ಡ ಬ್ಯಾಂಗ್ಳೂರ್ ಇವಾಗ ನಮ್ದು ಡ್ಯೂಟಿ నేను ಹಾಕಪ್ಪ ನಿನ್ ಮ್ಯಾಪ್ ಹಾಕಪ್ಪ ಇವಾಗ ನಾನು ಗಾಡಿ ಓಡಿಸ್ಬೇಕು ಗಾಡಿ ಆನ್ ಮಾಡ್ತಾ ನಮ್ಮ ಅಣ್ಣ ಮಲ್ಕೊಬೇಕಂತೆ ఓకే చిన్న ఇది కవర్ లేదు అది కవర్ ఉందా ಇದನ್ನ ಏನು ಕವರು ఇది ಯಾವ ಕೇಸಿಗೆ ತಗೊಳ್ಳೋಣಪ್ಪ దీని గుల్ల రేగలనే ಹೋಣ ಈ ಗಾಡಿಯನ್ನು ಯಾವ ಹೋಮ್ ಶಕ್ತಿ ಮಾತ್ರ ವಿತ್ ವಿತೌಟ್ ಏಮೇ ಹಂಗಂದ್ರೆ ಹಂಗೆ ಹ್ಞೂ ಮಾಡೋಣ ಏನ್ ಗುರು ನೋಡು ಏನೋ ಆಟ ಆಡ್ತಾವ್ರೆ ಗಾಡಿಯಲ್ಲಿ ಕುತ್ಕೊಂಡು ಚಕ್ಕ ಬರಾಕ್ಲಿ ಇವರು ನೋಡುದು ಗಾಡಿಯಲ್ಲಿ ಕುತ್ಕೊಂಡು ಲೂಡೋ ಆಡ್ತಾವ್ರೆ ಟೆಕ್ನಾಲಜಿ ಗುರು ಟೆಕ್ನಾಲಜಿ సెంటర్ అసలు నల్లగా మోడంలానా ಹೆಂಗ ಇದೆ ಹಿಂಗಾಗದೆ ನೋಡು ಅಂತಮ್ಮ ಅಂತಮ್ಮ ಎದೆಯ ಮೇಲೆ ಎಲ್ಲೂ ನೀರು ಇಟ್ಟುವುದು ನೋಡು ಅಂತಮ್ಮ ಅಂತಮ್ಮ ಬೆಳಗಾಗೆದ್ದ ಕೂಡಲೇ ಅವಳಿಲ್ಲ ಅನ್ನೋ ನೆನಪು ರಾತ್ರಿ ಅಂತ ಕಂಡು ಒಂದು ವೈಟು ಒಂದು ಕೆಂಪು ಹೃದಯ ಯಾವ್ದು ಡೌನ್ಲೋಡ್ ಆಯ್ತು ಮಿಸ್ಟರ್ ಎಕ್ಸ್ ಹಂಗು ಹಿಂಗು ಹೆಂಗು ಇದ್ದೆ ಹಿಂಗಾಗದೆ ನೋಡು ಅಂತಮ್ಮ ಅಂತಮ್ಮ ಐತೆ ಒಂದು ಮ್ಯಾಥವ್ ಸಾಂಗು ಅಂತಮ್ಮ ಕಿಯಾ ಕಾರ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ ಆದರೆ ಅಲ್ಲಿರೋದು ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶೋಧಾಗೋಯ್ತು ಡಬಲ್ ಸ್ಟೋರೆ ಸಿಂಗಲ್ ನಾದ ರಾಮಚಾರೆ ಸೈತ ಸುಗೈತಾರಪ್ಪ ಪಕ್ಕ ನಕ್ಕು ಕೋಲ್ ಜಾಸ್ತಿ ಕಿಯಾ ಅವನೇನು ಗುರು ಕಿಯಾ ಪಕ್ಕದಲ್ಲಿ ಬಂದ್ಬಿಟ್ರೆ ಹಿಂಗೆ ಟಾರ್ಚರ್ ಕೊಡ್ತಾರೆ ಹೋಗ್ದಿರಾ ಕಿಯಾ ತಿರಗ್ಸ್ ಗುರು ನಿಕೋಸ್ಟಾ ಕಿಯಾ ಕಂಟೈನರ್ ಟರ್ನಿಂಗ್ ಕಿಯಾ ಯುಂಡಾಯಿ ಇಲ್ಲಿಗೆ ಬರುತ್ತೆ ಕಿಯಾನು ಇಲ್ಲೇ ಬರುತ್ತೆ किया म्हणतात हुंडाई आहे ಹ್ಞೂ ಗೊತ್ತು मध्ये सुद्धा अशी एक फेज होती ज्यावेळी खूपच असं सुटल्यासारखं वाटायचं आणि ಇಲ್ಲಿಂದ ಅಲ್ಲಿಗೆ ಬ್ರಿಡ್ಜ್ ಕಟ್ತಾರಂತಪ್ಪ ಕಿಯೋರು ಅಲ್ಲಿಂದ ಅಲ್ಲಿಗೆ ಅಲ್ಲೊಂದು ಯೂನಿಟ್ ಇದೆ ಅವ್ರದ್ದು ಅಲ್ಲಿಂದ ಇಲ್ಲಿ ಕಟ್ಕೊಂತಾರಂತೆ ಬಸ್ಸಿಂದ ಝೂಮ್ ಮಾಡ್ಬೋದು ಇಲ್ಲಿ ಹೈಟ್ ಮ್ಯಾಚ್ ಆಗಲ್ಲ ಬಸ್ ಇದ್ರೆ ಇಷ್ಟೊತ್ತು ನಿಲ್ಸಲ್ಲ
ನೋಡಿ ಇಲ್ಲೊಂದು ಫ್ಲೇವರ್ ಇದೆ, ಅದಕ್ಕೆ ಕಟ್ತಾ ಇರೋದು ಇವರು, ಅದಕ್ಕೆ ಕಟ್ತಾ ಇರೋದು, ಇನ್ನೆಲ್ಗೂ ಹೋಗಲ್ಲ ಫ್ಲೇವರ್. ಈ ಕಡೆಯಿಂದ ಟರ್ನ್ ಹಾಕೊಂಡು ಹಂಗೆ ಹೋಗ್ಬಿಡುತ್ತೆ ಅದು ಫ್ಲೇವರ್. ಅವ್ನ ನಿಲ್ಸಿ ತುಂಬ ಹೊತ್ತಾಗಿದೆ, ಕಂಟೈನರ್ ನೆಲ್ಕೊಂಡು ಈ ಕಡೆ ಬಂದ್ಬಿಟ್ಟು. ಹ್ಞೂ ಏನು ನಿನ್ನನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ದರೆಯ ಕೊರಳ ಪ್ರೇಮದ ಮಾಲೆ, ಸರಿ ಮನೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ